ಹಾಯ್ ಫ್ರೆಂಡ್ಸ್, ನಮ್ಮನೆಗೆ ಬಂದ ಹೊಸ ಅತಿಥಿಯನ್ನು ನಾನು ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ತೊಗೊಂಡಿರೋದು ಹೊಸ ಕಾರು. ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಬನ್ನಿ ಫ್ರೆಂಡ್ಸ್, ನಾವು ಈ ಕಾರನ್ನು ತೊಗೊಂಡ್ವಿ. ಇವಾಗ ನಾವು ಜಸ್ಟ್ ಶೋರೂಮ್ಗೆ ಎಂಟ್ರ್ ಆದ್ವಿ. ನಾವು ಈ ಕಾರ್ನ ಆರ್ಡರ್ ಮಾಡಿಬಿಟ್ಟು ಹತ್ರ ನಾವು 1 ಮಂತ್ ಆಗಿತ್ತು ನಮಗೆ ತೊಗೊಳಕ್ಕೆ. ಇವತ್ತು ನಮಗೆ ಆ ಡೇ ನಮಗೆ ಕೂಡಿ ಬಂತು ತೊಗೊಳ್ಳೋದು. ಇವಾಗ ಶೋರೂಮ್ಗೆ ನಾವು ಎಂಟ್ರಿ ಆದ್ವಿ. ನಮಗೆ ಟೈಮ್ ನಾವು ಕೇಳ್ಕೊಂಬಿಟ್ಟು ಯಾವ ಟೈಮಿಂಗ್ ತೊಗೋಬೇಕು ಅಂತಂದಾಗ ನಮಗೆ 10:30 ಟು ವಿತಿನ್ 11:30 ಒಳಗಡೆ ನೀವು ತೊಗೋಬೋದು ಅಂತ ಹೇಳ್ಬಿಟ್ಟು ಹೇಳಿದರು. ಹೀಗಾಗಿ ನೋಡಿ ಅಲ್ಲಿ ನಿಂತಿದೆ, ಅದೇ ನಮ್ಮ ಕಾರು. ಹೊಸ ಕಾರು. ಫಸ್ಟ್ ಈ ಥರ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಇನ್ನೊಂದು ಸರ್ತಿ ಒರೆಸ್ಬಿಟ್ಟು ಎಷ್ಟು ಚೆನ್ನಾಗಿ ಅವ್ರು ಸರ್ವಿಸ್ ಕೊಟ್ಟರು ಅಂದರೆ ತುಂಬ ಖುಷಿ ಆಯಿತು ನಮಗೆ. ಎಲ್ಲ ನಾವು ಬಂದಮೇಲೆ ಕೆಲವೊಂದು ನೋಡಿ ಕ್ಲೀನಾಗಿ ಒರೆಸ್ಬಿಟ್ಟು ನಮಗೆ ರೆಡಿ ಮಾಡಿ ಕೊಡ್ತಾಯಿದ್ದಾರೆ. ನಾವು ಹಿಂದಿನ ದಿವಸ ನಾವು ಹೇಳಿದ್ವಿ ನಾವು ನಾಳೆ ತೊಗೋತೀವಿ ಡೆಲಿವರಿ ಅಂತ ಹೇಳ್ಬಿಟ್ಟು. ಹೀಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅದೇ ಥರ ನಾವು ಶೋರೂಮಿಂದ ಕೂಡ ಪೂಜೆ ಮಾಡಿಕೊಂಡೇ ನಾವು ತೊಗೊಂಡು ಬರೋಣ ಕಾರ್ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ, ಕಾಯಿ, ಹಣ್ಣು, ಹೂವು, ಹಾರ ಎಲ್ಲನೂ ಎತ್ಕೊಂಡು ಹೋಗಿದ್ವಿ. ಹೀಗಾಗಿ ಅಲ್ಲೇ ಗಣಪತಿ ಒಂದು ಚಿಕ್ಕದಾಗಿ ದೇವಸ್ಥಾನ ಇದೆ, ಆ ಅರ್ಚಕರ ಕಡೆನೇ ನಾವು ಪೂಜೆ ಮಾಡಿಸ್ಕೊಂಬಿಟ್ಟು ಮೂವ್ ಆಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಇವಾಗ ಎಲ್ಲನೂ ನಮಗೆ ರೆಡಿ ಮಾಡಿ ಕೊಡ್ತಾಯಿದ್ದಾರೆ ಕಾರು. ಕೆಲವೊಂದು ಬ್ಯಾಲೆನ್ಸ್ ಇರುತ್ತೆ, ಕೆಲವೊಂದು ಆ್ಯಕ್ಸಸರೀಸ್ ನಮಗೆ ನಾವು ಇರ್ತೀವಲ್ಲ ಆವಾಗ ನಮಗೆ ಫಿಟ್ಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ಕೊಡ್ತಾರೆ. ಹೀಗಾಗಿ ಅವನ್ನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಾವು ಹೂವಿನ ಹಾರ ತಂದಿರೋದೆಲ್ಲ ನೀಟಾಗಿ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ರಿ. ಇವಾಗ ನೋಡಿ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಅದನ್ನೆಲ್ಲ ಅಂದರೆ ಟೈರ್ ಓಡ್ತಾ ಇರುವಾಗ ಕೆಸರು ಸಿಡಿಬಾರ್ದು ಅಂತ ಹೇಳ್ಬಿಟ್ಟು ಅವು ಗಾರ್ಡ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ನಾವು ಬಂದಾಗ ಇವಾಗ ಹಾಕ್ತಾಯಿದ್ದಾರೆ. ಹೂವಿನ ಹಾರ ಎಲ್ಲ ಕಟ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿದ್ವಿ. ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಎಕ್ಸ್ಟ್ರಾ ಏನು ಎಕ್ಸಸರೀಸ್ ಇದೆ ಅದೆಲ್ಲ ನಮಗೆ ಹಾಕ್ಕೊಡ್ತಾ ಇದ್ದಾರೆ. ನೋಡಿ ಈ ರೀತಿ ಎಲ್ಲ ಇದೆ ನಮ್ಮ ಕಾರು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಕಾರ್ ಬಂದುಬಿಟ್ಟು ಹುಂಡೈ ಕ್ರೆಟಾ ಅಂತ ಹೇಳ್ಬಿಟ್ಟು ತುಂಬ ನಾವು ಶೋರೂಮ್ಸ್ ಎಲ್ಲ ನೋಡಿದ್ವಿ, ಯಾವುದು ತೊಗೊಳ್ಳೋಣ ಅಂತ ತುಂಬ ಡಿಸ್ಕಷನ್ ಮಾಡಿದ್ವಿ. ಯಾಕಂದರೆ ಬೆಸ್ಟ್ ತೊಗೋಬೇಕು. ಈ ಕಾರ್ ಅನ್ನೋದು ನಮ್ಗೊಂಥರ ಫ್ಯಾಮಿಲಿ ಮೆಂಬರ್ಗೆ ಥರನೇ. ಹೀಗಾಗಿ ಒಂದು ತೊಗೊಳ್ಳೋದು ಉಂಟಂತೆ. ಇವಾಗ ಏನಕ್ಕಂದರೆ ಇವಾಗ ತೊಗೊಂಡ್ರೆ ನಮ್ಗೆ ಇದನ್ನು ಲೈಫ್ ಲಾಂಗ್ ನಮ್ಮ ಜೊತೆ ಇರೋ ಒಂದು ಸದಸ್ಯ, ಮನೆ ಸದಸ್ಯ ಥರನೇ. ಹೀಗಾಗಿ ತುಂಬ ನಾವು ಸರ್ಚ್ ಮಾಡಿ ತುಂಬ ಒಳ್ಳೆಯ ಕಾರು ಅಂತ ನಮಗೆಲ್ಲ ರಿವ್ಯೂ ಬಂದಮೇಲೆ ನಾವು ತೊಗೊಂಡಿರೋದು ಹುಂಡೈ ಕ್ರೆಟಾ. ಇವಾಗ ನೋಡಿ ಪಕ್ಕದಲ್ಲೇ ಅರ್ಚಕರು ಇದ್ರು ಅಂತ ಹೇಳಿದ್ನಲ್ವ ದೇವಸ್ಥಾನದ್ದು, ಅವರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಪೂಜೆ ಮಾಡ್ತಾಯಿದ್ದಾರೆ. ನನಗೆ ಕಾರ್ ಅಂತೂ ತುಂಬ ಖುಷಿ ಆಯಿತು. ಹುಂಡೈ ಕ್ರೆಟಾ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟು ಗೊತ್ತಿರಲಿಲ್ಲ ಯಾವ ರೀತಿ ತೊಗೋಬೇಕು, ಯಾವ ರೀತಿ ನಾವು ಸೆಲೆಕ್ಷನ್ ಮಾಡಬೇಕು. ಯಾಕಂದರೆ ರೋಡಲ್ಲಿ ಓಡೋ ಎಲ್ಲ ಕಾರ್ಗಳನ್ನ ನಾವು ನೋಡ್ತೀವಿ, ಪ್ರತಿ ಸರಿ ಇದು ತೊಗೋಬೇಕು ಅಂತ ಹೇಳ್ತೀವಿ. ಬಟ್ ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ಶೋರೂಮ್ಗೆ ಹೋದ್ಮೇಲೆ ನಾವು ಫೀಚರ್ಸ್ನ ತಿಳ್ಕೊಬೇಕು. ಮತ್ತು ಮೈಲೇಜ್ ಮೇನಾಗಿ ಬರೋದು, ನಮಗೆ ಮೈಲೇಜ್ ಬೇಕು. ಏನಕ್ಕಂದರೆ ಒಂದು ಕಾರ್ ತೊಗೋತೀವಿ ಅಂದರೆ ಮೈಲೇಜ್ ಇಲ್ಲಾಂದರೆ ನಾವು ಲಾಂಗ್ ರನ್ಗೆ ಹೋಗೋಕ್ಕೆ ಆಗೋಲ್ಲ. ಹೀಗಾಗಿ ಮೈಲೇಜು ನಾವು ನೋಡಬೇಕು. ಈ ರೀತಿ ಪ್ರತಿಯೊಂದು ಶೋರೂಮ್ಗೆ ಹೋಗಿ ನಾವು ಒಳ್ಳೆಯ ಮೈಲೇಜು, ಒಳ್ಳೆಯ ಕಾರು ಯಾವುದು ಇರುತ್ತೆ ಅಂತಂದು ನಾವು ತುಂಬ ಎಲ್ಲ ನೋಡಿದಾಗ ನಮಗೆ ಓಕೆ ಇದು ಬೆಸ್ಟು ಅಂತ ಅನಿಸ್ತು. ಎಲ್ಲ ಕಾರ್ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ, ಎಲ್ಲ ಕಾರು ಓಕೆ. ಬಟ್ ನಮಗೆ ಇದು ಇಷ್ಟ ಆಯಿತು. ಏಕೆಂದರೆ ಮಾಡಲ್ ಬಂದ್ಬಿಟ್ಟು ಫೀಚರ್ಸ್ ಎಲ್ಲ ಕಾರಲ್ಲೂ ಸೇಮ್ ಇರುತ್ತೆ, ಎಲ್ಲೋ 1-2 ಚೇಂಜಸ್ ಇರುತ್ತೆ ಅಷ್ಟೇ. ಬಿಟ್ಟರೆ ಎಲ್ಲ ನಮಗೆ ನಮ್ಮ ಫ್ಯಾಮ್ಲಿಗೆ ಕರೆಕ್ಟಾಗಿ ತುಂಬ ಹೆವಿ ಇಲ್ಲದೆ, ತುಂಬ ಲೈಟ್ ಇಲ್ಲದೆ, ಈ ರೀತಿ ಎಲ್ಲ ನಾವು ನೋಡಿ ಆಮೇಲೆ ನಮಗೆ ಹುಂಡೈ ಕ್ರೆಟಾ ನಮಗೆ ಸರಿ, ನಮ್ಮ ಫ್ಯಾಮ್ಲಿಗೆ ಸರಿ, ಇರೋ 4 ಜನಕ್ಕೆ ಓಕೆ ನಮಗೆ ಅಂತ ಅನಿಸಿದ ಮೇಲೆ ಈ ಕಾರ್ನ ಸೆಲೆಕ್ಟ್ ಮಾಡಿದ್ವಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿಯೊಂದು ನಮ್ಗೆ ಯಾವ್ಯಾವ ಐಟಮ್ಸ್ ಬೇಕು ಆ ರೀತಿ ತೊಗೊಳ್ತಾ ಇರುವಾಗ ನನಗೆ ಒಂದು ರೀತಿ ಅನಿಸುತ್ತೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಖಂಡಿತ ನಾನು ಪ್ರತಿ ಸರಿ ಪ್ರೌಡ್ ಅನಿಸುತ್ತೆ. ಹೀಗಾಗಿ ಈ ಒಂದು ಖುಷಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಫೈನಲಿ ಆ ಡೇ ಬಂದಾಯಿತು. ಇವಾಗ ನೋಡಿ ಅರ್ಚಕರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿದ್ಮೇಲೆ ನಾವು ಮೂವ್ ಮಾಡಿಕೊಂಡು ಕಾರ್ನ ನೆಕ್ಸ್ಟ್ ಎಲ್ಲಿಗೆ ತೊಗೊಂಡು ಹೋದ್ವಿ ಅಂತ ಹೇಳ್ಬಿಟ್ಟು ಅದನ್ನು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಅರ್ಚಕರು ಎಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಟಯರ್ಗೆಲ್ಲ ಲಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಇವಾಗ ಕಾರಿಗೆಲ್ಲ ಪೂಜೆ ಆರತಿ ಎಲ್ಲ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬಂದರೆ ಅವರೇ ಓನ್ ಮಾಡ್ತಾರೆ ಏನೋ ನನಗೂ ಗೊತ್ತಿರಲಿಲ್ಲ. ಬಟ್ ಪೂಜೆ ಎಲ್ಲ ಇಲ್ಲಿ ಮಾಡಿಸ್ಕೊಳ್ಳೋಣ, ಆಮೇಲೆ ದೇವಸ್ಥಾನಕ್ಕೆ ಕೂಡ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ನಾವು ಫಸ್ಟೇ ಪ್ಲ್ಯಾನ್ ಮಾಡಿರೋದ್ರಿಂದ ಅಲ್ಲೇ ಅರ್ಚಕರು ಇದ್ದರು, ಅವ್ರ ಕಡೆಯಿಂದನೇ ಪೂಜೆ ಮಾಡಿಸಿದ್ವಿ. ಇವಾಗ ನೋಡಿ ಪೂಜೆ ಎಲ್ಲ ಆದಮೇಲೆ ನಾವು ಗಾಡಿ ಮೂವ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು.
ಪೂಜೆ ಎಲ್ಲ ಮಾಡಾಯಿತು. ಇವಾಗ ಗಾಡಿನ ಮೂವ್ ಮಾಡ್ತಾಯಿದ್ವಿ. ನಮ್ಮನೆಯವರೇ ಓಡಿಸೋದು, ಅವರೇ ಡ್ರೈವರು ಎಲ್ಲ. ಹೀಗಾಗಿ ಅವ್ರು ಮೂವ್ ಮಾಡಿದ್ರು. ನಾನು ಡ್ರೈವಿಂಗ್ ಕಲ್ತ್ಕೋಬೇಕು ಇನ್ನು ನೆಕ್ಸ್ಟು. ಬಟ್ ನೋಡೋಣ, ಇದನ್ನು ವೀಡಿಯೋ ಖಂಡಿತ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಓಕೆ, ಕಾರೆಲ್ಲ ಮೂವ್ ಆದಮೇಲೆ ಇವಾಗ ನಮಗೆ ಯಾವ್ಯಾವ ಆ್ಯಕ್ಸಸರೀಸ್ ನಮಗೆ ಸಿಗುತ್ತೆ, ಯಾವ ರೀತಿ ನಾವು ಮತ್ತು ಯಾವ ಐಟಮ್ಸ್ ಎಲ್ಲಿದೆ ಅಂತ ನಮಗೆ ಎಲ್ಲನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು ಶೋರೂಮ್ ಅವರು. ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ನೋಡಿ, ಅವರೆಲ್ಲ ಕೊಡ್ತಾಯಿದ್ರು. ಮತ್ತು ಯಾವ ರೀತಿ ನಮಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಡೆಮೋ ಅಂದ್ಕೊಳ್ಳಿ, ಆ ಥರ ಎಲ್ಲ ನೋಡಿ. ಅದು ಇದು ಸೀಟ್ ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅದೇ ಥರ ನಮಗೆ ಡಿಕ್ಕಿ ತುಂಬ ದೊಡ್ಡದಾಗಿದೆ ನೋಡಿ. ಅಲ್ಲಿಂದ ನಾವು ಮೂವ್ ಮಾಡ್ಕೊಂಡಾದಮೇಲೆ ಆ್ಯಕ್ಚುಲಿ ಡೆಮೋ ತುಂಬ ಲಾಂಗ್ ವಿಡಿಯೋ ಇದೆ, ನಾನು ಅದನ್ನು ಶಾರ್ಟಾಗಿ ಅಷ್ಟೇ ಹಾಕಿರೋದು. ನಾನು ಶೋರೂಮಿಂದ ನಾವು ಮೂವ್ ಮಾಡ್ಕೊಂಡು ಬಂದಮೇಲೆ ನಾವು ಇಲ್ಲಿ ಬಂದಿರೋದು ಮೈಸೂರಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದಮೇಲೆ ಇಲ್ಲಿ ಕೂಡ ನಾವು ಪೂಜೆ ಮಾಡಿಸಿದ್ವಿ. ಇಲ್ಲಿ ಕೂಡ ಸೇಮ್ ಲಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಟಯರ್ಗೆ ನಾವು ಪೂಜೆ ಮಾಡಿಸಿದ್ವಿ. ತುಂಬ ಖುಷಿಯಾಯಿತು ನಮಗೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ 11-12 ಆಗೋಗಿತ್ತು. ಹೀಗಾಗಿ ಎಲ್ಲಿ ಲೇಟ್ ಆಗುತ್ತೆ ಏನೋ, ಡೋರ್ ಕ್ಲೋಸ್ ಮಾಡಿರ್ತಾರೇನೋ ದೇವಸ್ಥಾನದಂತ ಅಂದ್ಕೊಂಡ್ವಿ. ಬಟ್ ಓಕೆ, ಓಪನ್ ಇತ್ತು. ಅರ್ಚಕರು ಕೂಡ ಆಯಿತು ಬನ್ನಿ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಕೂಡ ನಾವು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅರಮನೆ ಹತ್ರನೇ ಇರೋದ್ರಿಂದ ಎಲ್ಲ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ನಾವು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅವತ್ತಿನ ದಿವಸ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮ ಮನೆಗೆ ಬಂದ ಹೊಸ ಅತಿಥಿ, ನಾವು ಅಂತೀವಿ ಐರಾವತ ಅಂತ ಹೇಳ್ಬಿಟ್ಟು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್